ಒಂದು ಪ್ರಯತ್ನ ಪಟ್ಟಿದ್ದೀರಿ, ನೋಡೋಣ ಜನ ಹೆಂಗ್ ತಗೊಂತಾರ ಅದನ್ನ ನೋಡೋಣ. ಏನ್ ಬೇಕೋ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀರಿ, ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು. ಇದು ಮೊದಲನೇ ಸಲ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಏನನ್ನ ಉಚ್ಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಕ್ಷಮೆ ಇರಲಿ. ಡಿಸ್ಟ್ರಿಬ್ಯೂಷನ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಫಸ್ಟ್ ಟೈಮ್. ಥಿಯೇಟರ್ ಸೆಟಪ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ? ಥಿಯೇಟರ್ ಸೆಟಪ್ ದೇವ್ರ ದಯೆಯಿಂದ ನಾನೇನು ಮಾಡ್ಕೊಂಡಿಲ್ಲ, ಎಲ್ಲ ಅವರೇ ಫೋನ್ ಮಾಡಿ ಅವರೇ ಕೇಳಿ ಅವರೇ ತಗೊಂತಾ ಇದ್ದಾರೆ. ಅದೊಂದು ಭಾಗ್ಯ ಸಿಕ್ಕಿದೆ ನಮಗೆ. ಎಷ್ಟು ಥಿಯೇಟರ್ ಅಂತ? ಒಂದು 250 ಥಿಯೇಟರ್, ಮಲ್ಟಿಪ್ಲೆಕ್ಸ್ ಮತ್ತೆ ಸಿಂಗಲ್ ಥಿಯೇಟರ್ಸ್ ಎರಡು ಸೇರಿ. ನಾನೇ ಓನರ್ ಮಾಡ್ತಾ ಇದ್ದೆ. ಸೆಟಪ್ ಎಲ್ಲ ಬಂದ್ಬಿಟ್ಟು ವಸೀಮ್ ಅಂತ ಅಂದ್ಬಿಟ್ಟು ಫಾರ್ ಎವರ್ ಎಂಟರ್ಟೈನ್ಮೆಂಟ್ ಅವ್ರು ಸೆಟ್ ಮಾಡ್ಕೊಡ್ತಾ ಇದ್ದಾರೆ. ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ನಾನು ಅದೇ ಹೇಳಿದ್ದೀನಿ, ಒಂಥರ ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ಇದ್ರ ಮೇಲೆ ನಾನು ಏನ್ ಮಾತಾಡಲ್ಲ, ಅದು ಜನ ಅಕ್ಸೆಪ್ಟ್ ಮಾಡ್ಕೊಂಡೆ. ಆಡಿಯೋ ಕಂಪನಿ ನೀವೇ ಮಾಡಿದ್ರಿ ಅಂತ? ಹೌದು, ಆಡಿಯೋ ಹೆಂಗ್ ಹೋಗ್ತದೆ ಇದು? ನಾನು ಫಸ್ಟ್ ಡಿವೋ ಹತ್ರಕ್ಕೆ ಹೋದಾಗ ಒಂದು 4-5 ಸಲ ಎಚ್ಚರಿಸ್ತಾರೆ ಅವ್ರು ನನಗೆ. ಸರ್ ಸುಮಾರು ಜನ ಮಿಸ್ಲೀಡ್ ಮಾಡ್ತಾರೆ ನೋಡಿ, ಯಾಕಂದ್ರೆ ಇದೆಲ್ಲ ಆಗದೆ ಇರುವಂಥದ್ದು ಅಂತಂದ್ರು. ಸರಿ, ನಾವು ಬಿಸ್ನೆಸ್ ಅಲ್ಲಿ ಇದ್ದವರು, ನಾವು ಯಾವತ್ತೂ ಬ್ರೇಕ್ ಇವನ್ ನೋಡ್ತೀವಿ. ಅಂದ್ರೆ ಬ್ರೇಕ್ ಇವನ್ ನೋಡ್ಬೇಕಂದ್ರೆ ನಾವು 5 ವರ್ಷ ನಮ್ದೆಲ್ಲ ಈ ದುಡ್ಡು ಅಂತ ಬಿಟ್ಬಿಡ್ತೀವಿ. ಬಟ್ ದೇವರದಿಂದ ನನಗೆ 3 ತಿಂಗಳಿಗೆ ಮಾನಿಟೈಸೇಷನ್ ಆಗೋಯ್ತು. ಅಂದ್ರೆ ಅದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೊಳ್ಳೆ ಐಡಿಯಾ ಕೊಟ್ಟರು. ಅವರು ಇಂಥ ಕೈ ಸಿಂಗ್ ಮಾಡ್ಸೋಣ ಅಂದ್ರು. ಸರ್ ನೀವು ಸಕ್ಸಸ್ ಏನ್ ಬೇಕೋ ಮಾಡಿ ಅಂತ ಅವ್ರು ಪ್ರೋತ್ಸಾಹಿಸಿದೆ ಅಷ್ಟೇ. ಕೈಲಾಶ್ ಕೆರೆ ಹತ್ರ ಕರ್ಕೊಂಡೋದ್ರು. ಆಮೇಲೆ ಒಂದು ಲೋಕಲ್ ಇರ್ಲಿ ಅಂತ ಚಂದನ್ ಶೆಟ್ಟಿ ಅವ್ರ ಹತ್ರ ಆಡ್ಸಿದ್ರು. ಮೊನ್ನೆ 12ನೇ ತಾರೀಕು ಮಾನಿಟೈಸೇಷನ್ ಬಂದ್ಬಿಡ್ತು. ಸೊ ಇನ್ನ ಅದು ಆಲ್ಮೋಸ್ಟ್ ಒಂಥರ ಈ ಸೋರ್ಸ್ ಹೆಂಗೆ ಅಂತಂದ್ರೆ ರೇಟೆಡ್ ಸೋರ್ಸ್ ಇದ್ದಂಗೆ ಅದು. ಇನ್ನು 99 ವರ್ಷ ನಾವು ಸುಮ್ಮನೆ ಮನೇಲಿ ಕೂತಿದ್ರು ಬರ್ತಾ ಇರ್ತದೆ, ಜನ ಕೇಳ್ತಾ ಇದ್ರೆ ಹಾಡು. ಸೊ ಇದು ನಮ್ದು ಬಿಸ್ನೆಸ್ ಲೆವೆಲ್ ಥಿಂಕಿಂಗ್. ಈಗ ನಾವು ಕೊಟ್ಬಿಟ್ಟಿದ್ರೆ ಒಂದು 5-10 ಲಕ್ಷಕ್ಕೆ ಆಗೋಗ್ಬಿಡೋದು, ಕೈ ತೊಳ್ಕೊಂಡ್ಬಿಟ್ರೆ. ಇದೊಂದು ಸಕ್ಸಸ್ ನಮ್ಗೆ. ಸಿನಿಮಾ ಡಿಜಿಟಲ್ ಕೊಡ್ತೀರಾ ನೀವೇ? ಸರ್ ಡಿಜಿಟಲ್ ಅದು ಇದು ಬೇಕಲ್ಲ ಸರ್, ಟಿವಿ. ಅದು ಯೂಟ್ಯೂಬ್ ಹಿಂದಿದಾದ್ರೆ ರೈಟ್ಸ್ ಅದು ಪ್ಲಾನ್ ಮಾಡ್ತಾ ಇದ್ದೀನಿ. ಹಿಂದಿ ರೈಟ್ಸ್ ಎಲ್ಲ ನಾವೇ ಇಟ್ಕೊಳ್ಳೋಣ ಅಂತ. ಎಲ್ಲರೂ ಕೊಟ್ಟರು ಅದೇ ತಾನೆ ಸರ್, ಅಲ್ಲಿ ನೋಡೋದು ನಮ್ದ್ರಲ್ಲಿ ನೋಡ್ತಾರೆ. OTT-ಗೆ ಯಾವ್ದಾದ್ರು ಇಲ್ಲ ಸರ್, ಸುಮಾರು ಕಾಲ್ಸ್ ಬಂತು. ಟು ಬಿ ಫ್ರಾಂಕ್, ಅದು ಹೆಂಗೆ ಅಂತಂದ್ರೆ ರುಟೀನ್ ಕಾಲ್ಸ್. ಅದು ಈ ಮಾಮೂಲಿ ಸಿನಿಮಾ ಹೆಂಗ್ ಕೇಳ್ಬೇಕು ಹಂಗೆ ಕೇಳಿದ್ರು. ಬಟ್ ನಮ್ದು ಎಕ್ಸ್ಪೆಕ್ಟೇಷನ್ ಬೇರೆ ಇದೆ ಬಿಡಿ. ನಾನು ಅವ್ರು ಕೇಳಿದೆ, ಸರ್ ಹೆಂಗ್ ಸರ್ ಬಜೆಟ್ ನೋಡಿ ಫಿಕ್ಸ್ ಮಾಡ್ತೀರಾ ಅಥವಾ ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಾ ಅಂತ ಕೇಳಿದೆ. ಓಪನ್ ಆಗಿ ಕೇಳಿದೆ. ಅವರು ನಾವು ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಿ, ನಾಟ್ ಎ ಬಜೆಟ್ ಅಂತಂದ್ರು. ಸರಿ ಬಿಡಿ ಸರ್, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಅಂದ್ಬಿಟ್ಟು. ಈಗ ನೀವು ಫೈಟ್ಗೆಲ್ಲ ತುಂಬಾ ಖರ್ಚು ಮಾಡ್ರಿ ಅಂತ ಹೇಳಿದ್ರಿ. ಫೈಟ್ ಇದೆ ಏನ್ರಿ, ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಏನೇನು, ಎಷ್ಟು ಬಜೆಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ನೀನ್ ಪಿಕ್ಚರ್ ನೋಡೋದನ್ನ ಪಿಕ್ಚರ್ ಬೇರೆ. ನೀವೆಲ್ಲ ಕೇಳ್ಬಿಟ್ಟ ಎಲ್ಲಾರ್ಗು ಲೀಕ್ ಮಾಡಿಸ್ಬಿಟ್ರೆ ಬರೋರು ಕತೆ ಇದ್ದಂಗೆ ಆಗ್ಬಿಡ್ಲಿ. ಖರ್ಚು ಮಾಡಿದೀನಿ ಅಲ್ಲ ಅದಕ್ಕೆ. ಸರಿ, ಅಲ್ಲ ಇವಾಗ ನಿನ್ ಮಾರ್ಗೆ ಹೋಗ್ತೀನಿ, ಹೇಳೋಣ. ಹೇಳ್ಬಿಡ್ಲಿ ಎಲ್ಲ ಸ್ಟೋರಿ. ನೀವ್ ಹೆಂಗೆ ನಿಧಾನಕ್ಕೆ ಇಷ್ಟಿಷ್ಟೇ ಬಿಡಿಸ್ಕೊಂತೀರ ನೋಡ್ರಿ. ಒಂದು ಇದು ಏನು VFX 8 ತಿಂಗಳ ಕಾದ್ರಣ ಅದಕ್ಕ. ಯಾವ ತರ ಅಂತಂದ್ರೆ ಒಂದ್ 2 ತಿಂಗಳ ರೆಡಿ ಆಗಿದೆ ಬನ್ನಿ ಅಂತಂದ್ರು. ಇವರು ಓಕೆ ಮಾಡ್ಲಿಲ್ಲ. 2 ತಿಂಗಳಿಗೆ ಬಂದ್ರಿ. ನಮ್ಮ ರೈಟರ್ ಸತ್ಯ ಅವರು ಓಕೆ ಮಾಡಿಲ್ಲ. ಇನ್ನ 2 ತಿಂಗಳು ಬಿಟ್ಕೊಂಡ್ರೆ ನಮ್ ಕಿಟ್ಟು ಅವರು ಓಕೆ ಮಾಡ್ಲಿಲ್ಲ. ಅಣ್ಣ ಇನ್ನ ಸ್ವಲ್ಪ ಅದು ಪ್ರಾಬ್ಲಮ್ ಏನಂತಂದ್ರೆ ನೈಟ್ ಅಲ್ಲಿ ಆನೆ ಕ್ರಿಯೇಟ್ ಮಾಡಬೇಕು. ಡೇ ಮೇಲೆ ಅಂದ್ರೆ ವೆರಿ ಈಸಿ. ನೈಟ್ ಅಲ್ಲಿ ಆನೆ ಕ್ರಿಯೇಟ್ ಮಾಡ್ಬೇಕಂದ್ರೆ ಈ ಶುಡ್ ಬಿ ವೆರಿ ಎಕ್ಸ್ಪೆಕ್ಟೇಷನ್. ಅಷ್ಟು ಸೂಪರ್ವೈಸರ್ ಆಗಿರ್ಬೇಕು. ಮಾಡಿಸಿ ಅದರಿಂದನೇ 8 ತಿಂಗಳು ಲೇಟ್ ಆಯ್ತು. ಬಹಳ ಚೆನ್ನಾಗಿ ಬಂದಿದೆ. ಅಂದ್ರೆ ಒಂದ್ ಸ್ವಲ್ಪ ವಿಷಯ ಎಲ್ಲ ಹೇಳ್ದೆ ಸುಮ್ಮನೆ ಇರ್ತೀರ. ಯಾವಾಗ ಹೇಳ್ತೀರ? ನಾವು ನೋಡಿದ್ರೆ ಮಾಡಕ್ಕಾಗುತ್ತಾ? ಆಮೇಲೆ ಶೂಟಿಂಗ್ ಟೈಮ್ ಅಲ್ಲಿ ಅನಿಮಲ್ ಬೋರ್ಡ್ ಇಂದ ಎಲ್ಲ ಕ್ಲಿಯರೆನ್ಸ್ ಹೂನಣ್ಣ ಅದು ಇಲ್ಲಾಂದ್ರೆ ಅದೊಂದು ಇದೆಲ್ಲ ಸಿಸ್ಟಮ್ ಬಹಳ ಚೆನ್ನಾಗಿದೆ. ಅಲ್ಲಿ ಪರ್ಮಿಷನ್ NOC ಸಿಗ್ಲಿಲ್ಲ ಅಂತಂದ್ರೆ ಇಲ್ಲಿ ಸೆನ್ಸರ್ ಆಗಲ್ಲ. ಆಮೇಲೆ ಸ್ಟಾರ್ಸ್ ಮೇಯ್ನು ದೊಡ್ಡ ಸಲ್ಯೂಟ್. ಅವ್ರು ಹೆಂಗೆ ಅಂತಂದ್ರೆ ನಾವ್ ಏನು ಅನ್ಕೊಂಡಿದ್ರೆ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತೆ ಅಲ್ಲಿ ರಿಯಾಲಿಟಿಗೂ ಬಹಳ ವ್ಯತ್ಯಾಸ ಇದೆ. ಆ ಕಾಡಲ್ಲಿ ನಡಿಬೇಕಾದ್ರೆ ಎಂತವ್ರಿಗೂ ಜೀವ ಬೈಕ್ ಬಂದ್ಬೇಕಣ್ಣ. ಅವರು ಅವ್ರ ಜೀವನ ಒತ್ತೆ ಇಟ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು.
ಯಾಕಂದ್ರೆ ನಾವ್ ಯಾವ ಪ್ರೊಟೆಕ್ಷನ್ ತಗೊಂಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಟ್ರಿ. ಅಲ್ಲೆಲ್ಲೋ ಆನೆ ಗೇಣಿ ಇರ್ತದೆ, ಈ ವಿಷ ಜಂತುಗಳು ಪಕ್ಕದಲ್ಲೇ ಓಡಾಡ್ತದೆ. ಅವ್ರಿಗೆಲ್ಲ ನಿಜವಾಗ್ಲು ನಾವೇನು ಅನ್ಕೊಂತೀರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 3 ಜನ ಇದ್ರ ಜೊತೆ ಅಲ್ಲ ಇನ್ಫಾರ್ಮ್ ಮಾಡಲೇಬೇಕು. ಕ್ಯಾಮ್ರಾ ಕ್ಲಿಯರ್, ಫೀಲ್ಡ್ ಅಂತಂದ್ರೆ ಸೈಡ್ ಹೋಗ್ಬಿಡ್ಬೇಕು ಅವರು. ನೀವು ಫೀಲ್ಡ್ ಕ್ಲಿಯರ್ ಅಂದ್ರಲ್ಲ, ಅದಕ್ಕೆ ಸೈಡ್ ಹೋದೆ ಅಂತಾರೆ. ನಿರ್ಮಾಪಕರು ಮನಸ್ಸಿಂದ ಮಾತಾಡ್ತಿದ್ದಾರೆ, ಅದು ಗೊತ್ತಾಯ್ತು. ಅಲ್ಲ ಅದಕ್ಕೆ ಅವ್ರು ಯಾರು ಇಲ್ಲ ಅಂದ್ರೆ ಅದೇ ಯೋಚನೆ. ಅದಕ್ಕೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ನೀವು ಶೂಟಿಂಗ್. ಇವರು 4 ಗಂಟೆ ಪರ್ಮಿಷನ್ ಇದೆ, ಹೆಂಗ ನಾವು ಹೋಗಕ್ಕಾಗತ್ತೆ? ಪರ್ಮಿಷನ್ ಇರ್ಲೇಬೇಕು. ಪರ್ಮಿಷನ್ ಇದ್ರು ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕು. ಹೌದೌದು, ಅದೆಲ್ಲ ಪ್ರೊಸೀಜರ್. ಅದೇನೈತದ ಇಲ್ಲ ಅಂತಂದ್ರೆ ಅಷ್ಟು ದೂರ ಹೋಗಿ ಅಷ್ಟು ಇನ್ವೆಸ್ಟ್ ಮಾಡಿ ನಡೀರಪ್ಪ ಪರ್ಮಿಷನ್ ತಗೊಂಡು ಕೊನೆಗೆ ಏನ್ ನಾನು ಯಾವುದೋ ಲಾಕ್ ಹೋಗ್ಬಿಟ್ಟೆ. ಒಬ್ರನ್ನ ಹೇಳಕ್ ಬಂದ್ಬಿಟ್ಟೆ. ನಮ್ಮ ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್ ಶರಣ್ಯ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಬಂದ್ರು. ನಮ್ಮ ಸಿನಿಮಾ ಹೀರೋಯಿನ್ ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್. ಸೊ ಥ್ಯಾಂಕ್ ಯು. ಈಗಷ್ಟೇ ಕಾರ್ಯಕ್ರಮಕ್ಕೂ ಆಗಮಿಸಿದ್ದಾರೆ, ವೆಲ್ಕಮ್ ನಿಮ್ಗೆ ಸರ್. ನಿಮ್ ತರದ್ದು ಸಿನಿಮಾ ಮೇಲೆ ಪ್ರೀತಿ ಇರುವಂತ ನಿರ್ಮಾಪಕರು ಗೆಲ್ಬೇಕು, ನಿಮ್ ಕಡೆಯಿಂದ ಹೆಚ್ಚೆಚ್ಚು ಸಿನಿಮಾಗಳು ಬರ್ಬೇಕು. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ ಅಂತ ವಿಶ್ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿಬಡಿ.